ಪತಿಯೇ ನೀ ಮಡಿದೆಯಲ್ಲ ಈ ಪರಿ ಎನ್ನ ಜತೆಯ ನಗಲುವರೇ ನಂದ ಚಿತಿಯೊಳು ನಿನ್ನಾದಗಲಿ ಅತ್ತ ಫಲವೇ ನಿಮ್ಮ ಸುಮ್ಮನಿಗೆ ಅತ್ತೋ ಫಲವೇ ಸಮರ ಸಮರ್ಥನಾಗಿಗ ತರಳ ಮಹಿಷಾಸುರಗಿ ಹದನಗಳ ಗಗ ಬಿತ್ತರಿಸಿ ಹದನಗಳ ಸುಮನ ಸಮತವನ್ನು ಸೋದೆ ಪಡೆದು ನಾಕವಾಕ್ಯಲಿ ವಶಗೆಯುವಂತೆಲ್ಲ ಕರೆದಳ ಮಗನ ನಾನು ದುಃಖಿಸಬಾರದು. ಸತ್ತಿದ್ದಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡುವುದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತಿಗುಂತಾದ್ರೆ ಅತ್ತವರು ಮತ್ತೊಂದಿನ ಸಾಯಲೇಬೇಕು. ಸತ್ತ ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ ಹೇಳಿ? ಸಂತೋಷವನ್ನು ಪಡಬೇಕು. ಹಾಗಿದ್ರೆ ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ಎಲ್ಲ ದೇವತೆಗಳೇ ನನ್ನ ಹೊರೆಯ ಸಿಂಧೂರವಲ್ಲೇ ಪೋಲಿಸಿ, ಕೈಯ ಕಂಕರವಲ್ಲೇ ಕಾಡಿ, ಕೊರಳ ಮಾಂಗಲ್ಯವಲ್ಲೇ ಜಾರಿತು, ಮುಡಿಯ ಹೂವಲ್ಲೇ ಬಾರಿದಾಗಿರಿಸಿ ದೀಕ್ಷೆಯನ್ನು ತಂದೊಡ್ಡಿದ್ದೀರ ದೇವತೆಗಳೇ. ನಗುತ್ತಾ ಇದೆಯಾ? ಸಿರಪ ನಗುತ್ತಾ ಇದೆಯಾ? ಇದು ನಿನ್ನ ಶಾಶ್ವತವಾದ ನಗುವಲ್ಲ, ಇದು ನಿನ್ನ ಶಾಶ್ವತವಾದ ನಗುವಲ್ಲ, ಇದು ನಿನ್ನ ಕೊನೆಯ ನಗು. ಹೆಣ್ಣಿನ ಶಾಪಣಿನಲ್ಲಿ ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದು ರಕ್ತ ಕಣ್ಣಿನಲ್ಲೇ ಬರಿಸುತ್ತೇನೆ. ಯಾವ ರೀತಿ? ಹೇಗೆ? ಒಡಲಲ್ಲಿ ಕುದಿಯುತ್ತಾ ಇದೆ ದ್ವೇಷ ಎನ್ನುವಂತ ಅಗ್ನಿ. ಇದು ತಣಿಬೇಕು ಅಂತ ಆದ್ರೆ ಪ್ರಾಯ ಪ್ರಬುದ್ಧನಾದಂತಹ ಮಗನಿದ್ದಾನೆ, ಅವನೇ ಸಮರ್ಥ. ಆಡುವುದಕ್ಕೆ ಮಕ್ಕಳ ಜೊತೆ ತೆರಳಿದವನಿದ್ದಾನೆ, ಆತನನ್ನೇ ಕರೆಯುತ್ತೇನೆ. ಮಗಳೇ ಮಹಿಷ